ಸದಾ ಆರೋಗ್ಯವಾಗಿರಲು ಖಾಲಿ ಹೊಟ್ಟೆಯಲ್ಲಿ ನೀವು ಸೇವಿಸಬೇಕಾದ ಆಹಾರಗಳು. ನಾವು ಉತ್ತಮವಾದ ಶಕ್ತಿಯನ್ನು ಹೊಂದಬೇಕೆಂದರೆ ನಾವು ಸೇವಿಸುವ ಆಹಾರವೂ ಸಹ ಉತ್ತಮವಾಗಿರಬೇಕು. ಬೆಳಗಿನ ಉಪಹಾರ ದಿನದ ಪ್ರಮುಖ ಊಟ ಎಂದು ನಾವು ಭಾವಿಸಿದ್ದೇವೆ. ಆದರೆ ಹಸಿವಾದ ತಕ್ಷಣ ಪೂರ್ಣ ಊಟ ಮಾಡುವುದು ಒಳ್ಳೆಯದಲ್ಲ. ನಿಮ್ಮ ಆಂತರಿಕ ಅಂಗಗಳಿಗೆ ಎಚ್ಚರಗೊಳ್ಳಲು ಸಮಯ ಬೇಕಾಗುತ್ತದೆ ಮತ್ತು ದೀರ್ಘ ಗಂಟೆಗಳ ವಿಶ್ರಾಂತಿಯ ನಂತರ ಅವುಗಳ ಕಾರ್ಯವನ್ನು ಪ್ರಾರಂಭಿಸಬೇಕು. ತಜ್ಞರ ಪ್ರಕಾರ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ನಿಮ್ಮ ದಿನವನ್ನು ಸಣ್ಣ ತಿಂಡಿಯೊಂದಿಗೆ ಪ್ರಾರಂಭಿಸಬೇಕು. 1. ನಿಮ್ಮ ಆಹಾರದಲ್ಲಿ ಗೋಧಿ ಹುಲ್ಲು ಸೇರಿಸುವುದರಿಂದ 5 ರಿಂದ 9 ತರಕಾರಿಗಳು ಮತ್ತು ಹಣ್ಣನ್ನು ಸೇವಿಸುವುದಕ್ಕೆ ಸಮ ಎಂದು ತಿಳಿಸಿದ್ದಾರೆ. ಈ ಪೌಷ್ಟಿಕಾಂಶ ತುಂಬಿದ ಪುಡಿಯನ್ನು ಬೆಳಗ್ಗೆ ನೀರಿನಲ್ಲಿ ಬೆರೆಸಿ ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಕೆಲವು ಜಠರ ಮತ್ತು ಕರುಳಿನ ಸಮಸ್ಯೆಗಳು, ಆಸಿಡ್ ರಿಫ್ಲಕ್ಸ್ಗೆ ಚಿಕಿತ್ಸೆ ನೀಡಲು ಸಹ ಇದು ಹೆಸರುವಾಸಿಯಾಗಿದೆ. ಗೋಧಿ ಹುಲ್ಲಿನಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮಲ್ಲಿರುವ ಕೋಶಗಳನ್ನು ಸ್ವತಂತ್ರ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತದೆ. ಆದ್ದರಿಂದ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ಹೊಂದಿದವರು ಗೋಧಿ ಹುಲ್ಲಿನ ರಸವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. 2. ಪಪಾಯಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ನಿಮ್ಮ ದೇಹದ ಜೀವಾಣುಗಳನ್ನು ಶುದ್ಧೀಕರಿಸಲು ಮತ್ತು ಕರುಳಿನ ಚಲನೆಯನ್ನು ಸುಗಮಗೊಳಿಸಲು ಉತ್ತಮವಾದ ಮಾರ್ಗವಾಗಿದೆ. ಅಲ್ಲದೆ ಪಪಾಯಿ ವರ್ಷವಿಡೀ ಸುಲಭವಾಗಿ ದೊರೆಯುವಂತಹ ಹಣ್ಣಾಗಿದೆ. ಪಪಾಯಿಯನ್ನು ಸೇವಿಸುವುದರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ, ಹೃದ್ರೋಗವನ್ನು ತಡೆಯುತ್ತದೆ. ನೀವು ಪಪಾಯಿ ತಿಂದ ನಂತರ ನಿಮ್ಮ ಉಪಹಾರವನ್ನು ತಿನ್ನುವ ಮೊದಲು 40 ನಿಮಿಷಗಳ ಕಾಲ ಕಾಯಬೇಕು. 3. ಕಲ್ಲಂಗಡಿ. ಕಲ್ಲಂಗಡಿಯು 90ರಷ್ಟು ನೀರಿನ ಅಂಶವನ್ನು ಹೊಂದಿದೆ. ಆದ್ದರಿಂದ ಕಲ್ಲಂಗಡಿ ಸೇವಿಸುವುದರಿಂದ ಇದು ಹೊಟ್ಟೆಯನ್ನು ಮೃದುವಾಗಿಸುತ್ತದೆ. ಕಲ್ಲಂಗಡಿ ಹಣ್ಣಿನೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ನೀವು ನಿರ್ಜಲೀಕರಣ ಆಗದಂತೆ ಇದು ಸಹಾಯ ಮಾಡುತ್ತದೆ. ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದರಿಂದ ಇದು ಸಕ್ಕರೆ ಕಡು ಬಯಕೆಯನ್ನು ಕನಿಷ್ಠಗೊಳಿಸುವುದರ ಜೊತೆಗೆ ನಿಮ್ಮ ಕ್ಯಾಲೋರಿಯನ್ನು ಸಹ ಉಳಿಸುತ್ತದೆ. ಕಲ್ಲಂಗಡಿ ಕೂಡ ಹೆಚ್ಚಿನ ಪ್ರಮಾಣದ ಲೈಕೋಪಿನ್ ಅನ್ನು ಹೊಂದಿರುತ್ತದೆ. ಇದು ಹೃದಯ ಮತ್ತು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. 4. ಒಣದ್ರಾಕ್ಷಿ. ಒಣದ್ರಾಕ್ಷಿಯಲ್ಲಿ ಹೆಚ್ಚಿನ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶವಿದೆ. ಬಾದಾಮಿಗಳಂತೆಯೇ ಒಣದ್ರಾಕ್ಷಿಗಳನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ. ಈ ರೀತಿ ಮಾಡುವುದರಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಇದು ಹೆಚ್ಚಿಸುತ್ತದೆ. ಒಣದ್ರಾಕ್ಷಿಗಳು ನೈಸರ್ಗಿಕ ಸಕ್ಕರೆಯಿಂದ ಕೂಡಿರುವುದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸಿಹಿ ಕಡು ಬಯಕೆಯನ್ನು ನಿಯಂತ್ರಿಸಲು ಸಹ ಇವು ನಿಮಗೆ ಸಹಾಯ ಮಾಡುತ್ತವೆ. ಒಣದ್ರಾಕ್ಷಿ ನಿಮ್ಮ ದೇಹದ ಮೇಲೆ ಹಾನಿಕಾರಕ ಪರಿಣಾಮ ಬೀರುವ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ. 5. ಬಾದಾಮಿ. ನೆನೆಸಿದ ಬಾದಾಮಿ ವಿಟಮಿನ್ ಇ, ಪ್ರೋಟೀನ್, ಫೈಬರ್, ಒಮೆಗಾ 3, ಒಮೆಗಾ 6 ಕೊಬ್ಬಿನ ಆಮ್ಲಗಳ ಸಮೃದ್ಧ ಮೂಲವನ್ನು ಹೊಂದಿದೆ. ನೀವು ಬಾದಾಮಿಯನ್ನು ತಪ್ಪಾದ ರೀತಿಯಲ್ಲಿ ಸೇವಿಸಿದರೆ ನೀವು ಅದರ ಪ್ರಯೋಜನಗಳನ್ನು ಕಳೆದುಕೊಳ್ಳುವಿರಿ. ಆದ್ದರಿಂದ ಬಾದಾಮಿಯನ್ನು ಯಾವಾಗಲೂ ರಾತ್ರಿಯಿಡೀ ನೆನೆಸಿ ನಂತರ ಬೆಳಗ್ಗೆ ತಿನ್ನಿರಿ. ಬಾದಾಮಿ ಸಿಪ್ಪೆಯಲ್ಲಿ ಟ್ಯಾನಿನ್ ಇದ್ದು ಅದು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ನೀವು ಅವುಗಳನ್ನು ನೆನೆಸಿದಾಗ ಬಾದಾಮಿಯ ಸಿಪ್ಪೆ ಸುಲಭವಾಗಿ ಹೊರಬರುತ್ತದೆ. ಈ ರೀತಿ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ನಿಮಗೆ ಉತ್ತಮ ಪೌಷ್ಟಿಕಾಂಶವನ್ನು ನೀಡುತ್ತದೆ ಮತ್ತು ಇದು ದಿನವಿಡೀ ನಿಮಗೆ
ಸಂತೃಪ್ತಿಯನ್ನು ನೀಡುತ್ತದೆ. 6. ಜೇನುತುಪ್ಪ. ಬೆಚ್ಚಗಿನ ನೀರು ಮತ್ತು ಜೇನುತುಪ್ಪ ನಿಮ್ಮ ಕರುಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿರಲು ಅಗತ್ಯವಾದ ಖನಿಜಗಳು, ಜೀವಸತ್ವಗಳು, ಫ್ಲೇವನಾಯ್ಡ್ಗಳು ಮುಂತಾದವುಗಳನ್ನು ಒದಗಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪವನ್ನು ನೀರಿಗೆ ಬೆರೆಸಿ ಸೇವಿಸುವುದರಿಂದ ಅದು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ನಿಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ನಿಮ್ಮ ದೇಹಕ್ಕೆ ಅಲ್ಪ ಪ್ರಮಾಣದ ಶಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.